ಎಲ್ಲಿಗೆ ಹೋಗ್ತಾ ಇದ್ದೀವಿ ಗೊತ್ತಾ ಫ್ರೆಂಡ್ಸ್? ಇದು ನನಗೆ ಮೊದಲನೇ ಎಕ್ಸ್ಪೀರಿಯನ್ಸ್. ವೆರಿ ಈಸಿ ರೀ. This is the Vinacil system. This is not blood. So sometimes 2 hours they can walk out. ತುಂಬ ಈಸಿ ಆಗಿದೆ ಅಲ್ವಾ? ಭಯ ಅನ್ನೋದೇ ಇಲ್ಲ. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಇವತ್ತು ಬೆಳಗ್ಗೆ ಬೇಗನೆ ಎದ್ಬಿಟ್ಟಿದ್ದೀನಿ. ನಾನು ಹೇಳಬೇಕು ಅಂದರೆ ಇವತ್ತು 5:30ಗೆ ಎದ್ದಿದ್ದೀನಿ. ಎದ್ಬಿಟ್ಟು ಬೇಗನೆ ರೆಡಿ ಆಗಿದ್ದೀನಿ. ಎಲ್ಲಿಗೆ ಹೋಗ್ತಾ ಇದ್ದೀವಿ ಗೊತ್ತಾ? ಹೋಗ್ತಾ ದಾರಿಯಲ್ಲಿ ಹೇಳ್ತೀನಿ. ನಾನು, ರಾಜು ಮತ್ತು ರಾಜು ಅವ್ರ ಟೀಮ್ ಎಲ್ಲರೂ ಸೇರಿ ಹೋಗ್ತಾ ಇದ್ದೀವಿ. ನೋಡಿ, ಚಿನಿಮಾ ಕೂಡ ರೆಡಿಯಾಗಿ ಕೂತ್ಕೊಂಡಿದ್ದಾಳೆ ನನಗಿಂತ ಮುಂಚೆ. ಹಾಯ್ ಸರ್ನಾ, ಈಗ ಹೊರಟಿದ್ದೀವಿ ನಾವು. ಎಲ್ಲ ರೆಡಿ ಆಯಿತು. ನಾನಿವತ್ತು ಒಬ್ಬರು ಫೇಮಸ್ ಡಾಕ್ಟ್ರನ್ನ ಭೇಟಿ ಮಾಡಲಿಕ್ಕೆ ಹೊರಟಿದ್ದೀನಿ. ತುಂಬಾ ಖುಷಿ ಆಗ್ತಾ ಇದೆ ನನಗಂತೂ. ಜೊತೆಗೆ ಚಿನ್ಮನೂ ಕರ್ಕೊಂಡು ಹೋಗ್ತಾ ಇದ್ದೀನಿ. ಅವಳಿಗೆ ಕಾರಲ್ಲಿ ಬೋರ್ ಆಗಬಾರ್ದು ಅಂಥೇಳಿ ಒಂದು ಪೆನ್, ಅದ್ರ ಜೊತೆಗೆ ಒಂದು ಬುಕ್ ಕೊಟ್ಟು ಕೂರಿಸಿದ್ದೀನಿ ಬರೀಲಿಕ್ಕೆ ಅಂತ. ಯಾಕೆ ನಾನಿವತ್ತು ಅವ್ರನ್ನ ಭೇಟಿ ಮಾಡ್ತಾ ಇದ್ದೀನಿ ಅಂದರೆ, ತುಂಬ ಜನರು ವ್ಯೂವರ್ಸ್ ನನಗೆ ಕಾಮೆಂಟ್ಸ್ ಮಾಡಿ ಕೇಳ್ತಾ ಇದ್ದಾರೆ, ನಮಗೆ ಕಾಲಿನಲ್ಲಿ ಕಡ್ತಾ ಇದೆ, ಕಾಲಿನಲ್ಲಿ ಗಂಟುಗಳು, ಕಾಲಿನಲ್ಲಿ ನೀಲಿ ಬಣ್ಣದ ನರಗಳು ಕಾಣ್ತಾ ಇದೆ, ನೋವು ಕೂಡ ಆಗ್ತಾ ಇದೆ, ನೋಡುವುದಕ್ಕೆ ನನ್ನ ಕಾಲು ತುಂಬಾ ಅಸಹ್ಯ ಆಗಿಬಿಟ್ಟಿದೆ. ಈ ರೀತಿ ಅನೇಕ ಕ್ವಶನ್ಸ್ಗಳನ್ನು ನನಗೆ ಕೇಳ್ತಾ ಇದ್ದಾರೆ. ಅದು ಏನು ಅಂತ ಹೇಳಿ ಗೂಗಲ್ನಲ್ಲಿ ಸರ್ಚ್ ಮಾಡಿದಾಗ ಇದು ತುಂಬಾ ಕಾಮನ್ ಅಂತೆ. 5ರಲ್ಲಿ 2ರಿಗೆ ಈ ಸಮಸ್ಯೆ ಇದ್ದೇ ಇರತ್ತಂತೆ. ಇದನ್ನ ವೆರಿಕೋಸ್ ವೈನ್ಸ್ ಅಂತ ಹೇಳಿ ಕರೀತಾರಂತೆ. ನಮ್ಮ ರಿಲೇಟಿವ್ಸ್ ನಲ್ಲಿ ಕೂಡ ಕೆಲವು ಜನರಿಗೆ ಈ ಸಮಸ್ಯೆ ಇತ್ತು. ಸೊ ತುಂಬಾ ಜನರಿಗೆ ಇದು ಬರ್ತಾ ಇದೆ, ಇದ್ರ ಬಗ್ಗೆ ತಿಳ್ಕೊಂಡೇ ಬಿಡೋಣ ಅಂತ ಹೇಳ್ಬಿಟ್ಟು ಇದರದೇ ಸ್ಪೆಷಲಿಸ್ಟ್ ಆಗಿರುವಂತಹ ಒಬ್ಬ ಫೇಮಸ್ ಡಾಕ್ಟರ್ ಅನ್ನ ಕಾಂಟ್ಯಾಕ್ಟ್ ಮಾಡಿದೆ. ಅವರಿದ್ದು ನಿಮ್ಮಂತ ಯೂಟ್ಯೂಬರ್ಸ್ ಇದನ್ನ 4 ಜನರಿಗೆ ಹೇಳೋದ್ರಿಂದ ತುಂಬಾನೇ ಹೆಲ್ಪ್ ಆಗುತ್ತೆ. ಅದಕ್ಕಾಗಿ ನಮ್ಮ ಹಾಸ್ಪಿಟಲ್ಗೆ ಬನ್ನಿ, ಇದ್ರ ಬಗ್ಗೆ ನಾನು ನಿಮ್ಗೆ ಡಿಟೇಲ್ ಆಗಿ ಹೇಳ್ತೀನಿ ಅಂತ ಹೇಳಿದ್ರು. ಹಲೋ ಸರ್. ಹಾಯ್ ಸರ್. Hey, have a seat. ಸರ್, ನಾನು ನಿಮಗೆ ಕಾಂಟ್ಯಾಕ್ಟ್ ಮಾಡಿದ್ದೆ. ಸೊ ಮಾಯಾಲೋಕ ಚಾನಲಿಂದ ಬಂದಿದ್ದೀನಿ. ಇವರು ತುಂಬ ದೊಡ್ಡ ಡಾಕ್ಟ್ರು. ಅಮೇರಿಕಾದಲ್ಲಿ ಅಡ್ವಾನ್ಸ್ಡ್ ಮೆಡಿಕಲ್ ಟೆಕ್ನಿಕ್ಸ್ ಅನ್ನ ಕಲ್ತ್ಕೊಂಡು ಬಂದಿದ್ದಾರೆ. ಅವ್ರು ಓದಿದ್ ನೋಡಿ MBBS MD, ಅಬ್ಬಾ ಎಷ್ಟೊಂದು ಕಲ್ತಿದ್ದಾರೆ ನೋಡಿ. ಈಗಲೂ ಅವರು ಬರೀ ಇಂಡಿಯಾದಲ್ಲಿ ಮಾತ್ರ ಅಲ್ಲ, ಬೇರೆ ದೇಶಗಳಲ್ಲಿ ಕೂಡ ಕೆಲಸ ಮಾಡ್ತಾ ಇದ್ದಾರೆ. ಫ್ರೆಂಡ್ಸ್, ನಾನೇನಂತ ಯೋಚನೆ ಮಾಡಿ ಬಂದೆ ಗೊತ್ತಾ ಹಾಸ್ಪಿಟಲ್ಗೆ? ಜಸ್ಟ್ ಡಾಕ್ಟರ್ ಹತ್ರ ಈ ಥರ ಕೆಲವೊಂದು ಕ್ವೆಶನ್ಸ್ನ ಕೇಳಿಬಿಟ್ಟು ಆ ಡೌಟ್ಸ್ ಎಲ್ಲ ಕ್ಲಿಯರ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೆ. ಬಟ್ ಅವರು ಇಲ್ಲಿ ಲೈವಲ್ಲೇ ತೋರಿಸ್ತಾರಂತೆ. ನನಗೆ ಫುಲ್ ಟೆನ್ಷನ್ ಆಗಿಬಿಟ್ಟಿದೆ, ಹೆಂಗಿರುತ್ತೆ ಏನೋ ಅಂತ. ಒಂದು ಕಡೆ ಭಯ ಆಗ್ತಾ ಇದೆ. ಅವ್ರು ನೀವೇನು ಟೆನ್ಷನ್ ಮಾಡ್ಕೋಬೇಡಿ, ನೀವೇ ಹೇಳ್ಬಿಡ್ತೀರಾ ಇಷ್ಟು ಈಸಿನಾ ಅಂತ ಹೇಳ್ತಾ ಇದ್ದಾರೆ. ಸೊ ಇದು ಒಂದು ಕಾಮನ್ ಪ್ರಾಬ್ಲಮ್ ಅಂತೆ. ಇಂಥದ್ರ ಬಗ್ಗೆ ನಾವು ತಿಳ್ಕೊಳ್ಳೇಬೇಕಲ್ವಾ? ಅಟ್ಲೀಸ್ಟ್ ನಮಗಲ್ಲ ಅಂದ್ರೂ ಬೇರೆಯವ್ರಿಗಾದರೂ ನಾವು ಹೇಳೋಕ್ಕಾದರೂ ಇದನ್ನು ತಿಳ್ಕೊಳ್ಳೇಬೇಕು. ನನಗೆ ಯಾಕೋ ಇದು ಒಳ್ಳೆ ಇನ್ಫಾರ್ಮೇಷನ್ ಅಂತ ಅನ್ನಿಸ್ತು. ಸೊ ಅದಕ್ಕಾಗಿ ನಿಮ್ಮ ಜೊತೆನೂ ಕೂಡ ಶೇರ್ ಮಾಡ್ಕೋತಾ ಇದ್ದೀನಿ ನಾನು. ಫ್ರೆಂಡ್ಸ್, ನಾನು ಪ್ರೆಗ್ನೆಂಟ್ ಇದ್ದೀನಿ ಅಂತ ಅವರಿಗೆ ಮೊದಲೇ ಹೇಳಿದ್ದೆ. ಅವರಿದ್ದು ಪರವಾಗಿಲ್ಲ, ನೀವು ಒಳಗಡೆ ಬಂದು ನೋಡ್ಬೋದು ಅಂತ ಹೇಳಿದ್ರು. ಹಾಸ್ಪಿಟಲ್ ಡ್ರೆಸ್ ಹಾಕ್ಕೊಂಡು ಒಳಗಡೆ ಹೋಗಬೇಕು. ಅವರೇ ಈಗ ನನ್ನ ರೆಡಿ ಮಾಡ್ತಾ ಇದ್ದಾರೆ. ಫ್ರೆಂಡ್ಸ್, ಇದು ನನಗೆ ಮೊದಲನೇ ಎಕ್ಸ್ಪೀರಿಯನ್ಸ್. ಬಟ್ ಈಗ ನಾನು ಅವ್ರ ಹತ್ರ ಕೇಳಿ ತಿಳ್ಕೊಳ್ತೀನಲ್ವಾ, ನನ್ನ ಗೆಟಪ್ ಎಲ್ಲ ನೋಡಿ. ಅಂದರೆ ಅವರು ನಮಗೆ ಲೈವಲ್ಲಿ ತೋರಿಸ್ತಾರೆ. ಸೊ ಇದು ನನಗೆ ಯಾಕೋ ತುಂಬ ಇಂಪಾರ್ಟೆಂಟ್ ಅಂತ ಅನ್ನಿಸ್ತು. ತುಂಬ ಜನರು ಹೆದರ್ಕೊಳ್ತಾರೆ, ಹೆಂಗಿರುತ್ತೋ ಏನು ಕತೆನೋ ಅಂತ. ಸೊ ಅವ್ರ ಹತ್ರ ಪ್ರತಿಯೊಂದು ಕ್ವಶನ್ಸ್ನ ಕೇಳಿ ತಿಳ್ಕೊಳ್ತೀನಿ. ಆ್ಯಂಡ್ ಹೇಗಿದೆ ಅದ್ರ ಪ್ರೊಸೀಜರ್ ಎಲ್ಲ, ಸೊ ಅದೆಲ್ಲ ನಾವು ಇಲ್ಲಿ ನೋಡ್ಬೋದು. ಕೆಲವೊಂದನ್ನು ಸ್ಟಾರ್ಟ್ ಮಾಡಿದ್ದಾರೆ. ನಾನು ಕೂಡ ಒಳಗಡೆ ಬಂದಿದ್ದೀನಿ. ಫ್ರೆಂಡ್ಸ್, ನಾವೀಗ ಹಾಸ್ಪಿಟಲ್ಗೆ ಬಂದಿದ್ದೀವಿ. ಸೊ ಇಲ್ಲಿ ವಿನಾಸಿಲ್ ಬಗ್ಗೆ ಡಾಕ್ಟರ್ ಕೆಲವೊಂದು ಕ್ವಶನ್ಸ್ನ ಕ್ಲಿಯರ್ ಮಾಡ್ತಾರೆ. ಆ್ಯಂಡ್ ಅದ್ರ ಪ್ರೊಸೀಜರ್ ಎಲ್ಲ ಹೇಗಿದೆ ಅನ್ನೋದನ್ನು ನಮಗೆ ಇವತ್ತು ಡಾಕ್ಟರ್ ತಿಳಿಸ್ಕೊಡ್ತಾರೆ. ಸೊ ಕೇಳಿ ತಿಳ್ಕೊಳ್ಳೋಣ. ಅದ್ರ ಜೊತೆಗೆ ಕೆಲವೊಂದು ಡೌಟ್ಸ್ ತುಂಬ ಜನರಿಗೆ ಇರುತ್ತೆ. ಅದೆಲ್ಲದನ್ನು ನಾನು ಇವತ್ತು ಈ ವ್ಲಾಗ್ನಲ್ಲಿ ನಿಮಗೆ ಕ್ಲಿಯರ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ಜೊತೆಗೆ ಇದನ್ನು ನಾನು ಕೂಡ ಕಲಿಯೋದಿದೆ. ತುಂಬ ಜನರು ನನಗೆ ಕಾಮೆಂಟ್ಸ್ ಮಾಡಿ ಕೇಳ್ತಾ ಇರ್ತಾರೆ, ಈ ಸಮಸ್ಯೆಗೆ ಏನು ಮಾಡಬೇಕು, ಆ ಸಮಸ್ಯೆಗೆ ಏನು ಮಾಡಬೇಕು ಅಂತ. ಸೊ ಅದ್ರ ಬಗ್ಗೆ ನಮಗೆ ಇವತ್ತು ಡಾಕ್ಟರ್ ಎಕ್ಸ್ಪ್ಲೈನ್ ಮಾಡ್ತಾರೆ. ಸೊ ಬನ್ನಿ ಕೇಳಿ ತಿಳ್ಕೊಳ್ಳೋಣ. Okay. I'll explain about the procedure. Varicose veins are extremely common disease. Actually happening in 50% of the population. Okay. And the varicose vein will have, the patients will have dilated veins over the lower limbs. And they'll, because of that, the patients will have itching. Yeah. And pain after standing for a long time. And they can have ulcers. And you will see the dilated veins and all. These are the main problems with varicose vein. So initially we will give some medicines and stockings, and once after a later time we will try to treat in a different way, because the stockings will not work. So initially we need to occlude that vein which is outside. So previously we were doing surgeries.
It's a big surgery. Now nobody is doing surgery. Okay. Now another treatment is sclerotherapy. We are injecting a sclerosant into that. The issue with sclerosant is painful. Painful. And the chance of recurrence is very high, almost 50%. Okay. 50. Then came the laser and the radiofrequency ablation. These are the two other treatments. And laser and radiofrequency ablation, what we are doing is we are heating the vein. We are putting a small catheter inside this vein and heating the vein full length and destroying the vein. It is painful. Okay. The chance of recurrence is only 10%. 10%. Yeah. And next came this procedure. This is called Vinacil. Okay. Actually, I got trained from San Diego, that is in California, for this procedure. And we did the first case in Kerala and highest cases in India. India. Yeah. Till now, we are doing the highest cases in India. So the advantage of Vinacil is basically we are putting a small catheter from the ankle till the groin through the vein, and we are injecting some glue, like we are pasting the papers, right? Like that only. Same. Okay. It's a medical glue. We are putting the medical glue and pressing from outside, and just press and take it out. Take it out. The advantage of Vinacil is it's a daycare procedure. Patient can come, do the procedure, within 2 hours they can go. Very easy, right? Yeah. And the pain is only very less compared to other procedures, 1/10 pain. No need of rest. They can do whatever. Need of rest. Nothing. Next day onwards they can work. Oh. Most of my patients will travel from Gulf. They will do the procedure. Next day they will go back. Superb. Okay, so simple procedure. And usually that procedure will take only 10 minutes. 10. Maximum 20 minutes. Let us say 20 minutes. That's enough. Maximum 20 yeah, minutes. 20 minutes to half an hour, we will finish it off. Most of the time, the patients are admitted, same day they can go home. If insurance, they have to stay back only for the insurance purpose, not for the procedure purpose. Okay. So that is Vinacil. The advantages are this, pain is extremely low, recurrence chance is only 5% compared to the other surgery and the RF and all, it is 10%, is very less, and no need of rest, and patient can do whatever they want immediately. So it's a miraculous treatment because varicose vein is there for long years together, 10 years, 5 years, 3 years, the patient is suffering, and within half an hour we are curing it, they can go. It's very easy. Very easy. So I'll show you the procedure. Okay. So I'll explain during that. ಸೊ ಫ್ರೆಂಡ್ಸ್ ಕೇಳಿಸ್ಕೊಂಡ್ರಲ್ವಾ, ಇಷ್ಟು ಈಸಿ ಪ್ರೊಸೀಜರ್ ಅಂತ ನನಗೆ ಗೊತ್ತೇ ಇರಲಿಲ್ಲ. ಸೊ ನಾವು ಅಂದ್ಕೊಳ್ತಾ ಇರ್ತೀವಿ ತುಂಬ ಟೈಮ್ ಹಿಡಿಯುತ್ತೆ, ರೆಸ್ಟ್ ತೊಗೋಬೇಕು ಅಂತ ಹೇಳಿಬಿಟ್ಟು, ಬಟ್ ಡಾಕ್ಟರ್ ಹೇಳಿದ್ದು ಕೇಳಿದ್ರೆ ನಾನಂತೂ ಫುಲ್ ಎಕ್ಸೈಟ್ ಆಗಿದ್ದೀನಿ ಹೇಗಿರುತ್ತೋ ಇದು ಅಂತ. ಜಸ್ಟ್ 20 ಮಿನಿಟ್ಸ್ 30 ಮಿನಿಟ್ಸಲ್ಲೇ ಆಗೋಗ್ಬಿಡತ್ತಂತೆ. ನೋಡೋಣ ಬನ್ನಿ. Okay. ಸ್ಟಾರ್ಟ್. ಫ್ರೆಂಡ್ಸ್, ಇದು ಬ್ಲಡ್ ಅಲ್ಲ, ಅಯ್ಯೋ ಏನಿದು ಇಷ್ಟೊಂದು ರಕ್ತ ಅಂತ ಹೇಳಿ ಕನ್ಫ್ಯೂಸ್ ಆಗಬೇಡಿ. This is not blood. This is only betadine. We are cleaning it. This is not blood. So sometimes people get confused. So a lot of blood is there. It's not blood. Okay. And we are taking in the scan. It's a Doppler scan, and we can see that in that one we can see the vein. ಓಕೆ. Okay. See. ನೋಡಿ ಅಲ್ಲಿ ಕಾಣಿಸ್ತಾ ಇದೆ ಅಲ್ವಾ? ಸೊ ಇಲ್ಲಿ ಮಾಡ್ತಾ ಇದ್ದಾರೆ, ನಮಗೆ ಅಲ್ಲಿ ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ ಹೇಗೆ ಅಂತ ಹೇಳ್ಬಿಟ್ಟು. ಒಂದು ಟೈಮ್ನಲ್ಲಿ ಎಷ್ಟೋ ಕಷ್ಟಕರವಾದ ಮತ್ತು ನೋವಿನಿಂದ ಕೂಡಿರುವಂತಹ ಸರ್ಜರಿ ಇದಾಗಿತ್ತಂತೆ. ಈಗ ಅದೆಷ್ಟು ಈಸಿ ಆಗಿದೆ ಅಂದರೆ ಜಸ್ಟ್ ಒಂದು ಸೂಜಿ ಚುಚ್ಚಿಬಿಟ್ಟು ಮಾಡ್ತಾ ಇದ್ದಾರೆ. ಅವ್ರೇನು ಮಾಡ್ತಾ ಇದ್ದಾರೆ ಅಂದರೆ ಸ್ಕ್ಯಾನ್ ಮಾಡಿಬಿಟ್ಟು ಅಫೆಕ್ಟ್ ಆಗಿರುವಂತಹ ನರವನ್ನು ಹಿಡ್ಕೋತಾ ಇದ್ದಾರೆ. ನಂತರ ಅದಕ್ಕೆ ಸೂಜಿ ಚುಚ್ಚಿಬಿಟ್ಟು ರೆಡಿ ಮಾಡ್ಕೋತಾರೆ. ಈಗ ಅದಕ್ಕೆ ಮೊದಲೇ ಹೇಳಿದ್ರಲ್ವಾ ಗ್ಲೂ, ಒಂದು ಅಂಟನ್ನು ಆ ನರದ ಒಳಗಡೆ ಸೇರಿಸಲಿಕ್ಕೆ ಒಂದು ಪೈಪನ್ನು ರೆಡಿ ಮಾಡ್ತಾ ಇದ್ದಾರೆ. ಅದಾದ ನಂತರ ಆ ಗಮ್ಮನ್ನು ನರದೊಳಗೆ ಸೇರಿಸ್ಬಿಟ್ಟು ಅಂಟಿಸ್ಬಿಡ್ತಾರೆ, ಅಷ್ಟೇ. This is the Vinacil system, and there will be a gun, this glue, and these catheters. It's there. ಫ್ರೆಂಡ್ಸ್ ಇಲ್ಲಿದೆ ನೋಡಿ, ಇದನ್ನೇ ಹಾಕ್ತಾರಂತೆ. All those things, and there will catheters. Okay. The first step of this is we are putting a sheet here into the vein. So now this sheet is inside the vein. Now we'll open that box and put the catheters. ಇದನ್ನ ಮಾಡಲಿಕ್ಕೆ ಈ ಉಪಕರಣವನ್ನ ಬಳಸ್ತಾರಂತೆ. So there is a gun like this. This is a Vinacil closure system, and this is a wire, and this is the glue, and load it. And a small catheter and a bigger catheter. Okay. So first step is we are putting this wire inside this. ಸೊ
ಅವರು ಈ ವೆನಸಿಲ್ ಅನ್ನೋ ಈ ಉಪಕರಣವನ್ನು ಬಳಸಿ ಟ್ರೀಟ್ಮೆಂಟ್ನ ಮಾಡ್ತಾರೆ. ಇದರಿಂದ ವೆರಿಕೋಸ್ ವೈನ್ಸ್ಗೆ ಗುಡ್ ಬೈ ಹೇಳಿಬಿಡಬಹುದು. ನಾನೇನು ಅಂದ್ಕೊಂಡಿದ್ದೆ ಅಂದರೆ ಇಷ್ಟು ದೊಡ್ಡ ಡಾಕ್ಟ್ರು ಇಷ್ಟು ಡಿಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ತಾರೆ ಅಂತ ಅಂದ್ಕೊಂಡೇ ಇರಲಿಲ್ಲ. ತುಂಬ ಫ್ರೆಂಡ್ಲಿ ಆಗಿದ್ದರು ಡಾಕ್ಟ್ರು ಕೂಡ. ಅವರು ಮಾಡುವ ಪ್ರತಿ ಸ್ಟೆಪ್ಪನ್ನು ಡಿಟೇಲಾಗಿ ಎಕ್ಸ್ಪ್ಲೈನ್ ಮಾಡಿದ್ರು. ನೋಡಿ, ಈಗ ಅದನ್ನು ಗನ್ಗೆ ಕನೆಕ್ಟ್ ಮಾಡಿದ್ದಾರೆ. ಸರಿಯಾಗಿ ನೋಡಿಬಿಟ್ಟು ಗ್ಲೂನ ಏರಿಸ್ತಾರಂತೆ. ಈ ಪ್ರೊಸೆಸ್ ಎಲ್ಲ ತುಂಬ ಜಾಸ್ತಿ ಇರುತ್ತೆ. ಯಪ್ಪ, ನನಗೆ ನೋಡೋಕ್ಕಾಗತ್ತೋ ಇಲ್ಲೋ ಅಂತ ಅಂದ್ಕೊಂಡಿದ್ದೆ. ಬಟ್ ಅವರಿಗೆ ಎಷ್ಟು ಎಕ್ಸ್ಪೀರಿಯೆನ್ಸ್ ಇದ್ದರೆ ಎಷ್ಟು ಬೇಗ ಮಾಡಿ ಮುಗಿಸಿದ್ರು ಗೊತ್ತಾ. ಸೊ ನಿಮಿಷಗಳಲ್ಲೇ ಅದನ್ನು ಮುಗಿಸ್ಬಿಟ್ರು. ಸೊ ಅವರು ಈ ಸ್ಕ್ಯಾನರ್ನ ನೋಡ್ತಾ ಗ್ಲೂವನ್ನು ಗನ್ನಿಂದ ಏರಿಸ್ಬಿಟ್ರು. ಇನ್ನು ಪೇಷಂಟ್ ಅಂತೂ ಆರಾಮಾಗಿದ್ದಾರೆ. ಈ ಡಾಕ್ಟ್ರು ಬಂದುಬಿಟ್ಟು ಅವ್ರ ಹತ್ರ ಮಾತಾಡ್ಕೋತಾ ಅವ್ರ ಕೆಲಸನ ಮಾಡ್ತಾ ಇದ್ದಾರೆ. 1 for 1,000, 2 for 2,000, 3 for 3,000. 1 for 1,000, 2 for 2,000, 3 for 2,000. Yeah, this way we are taking out this catheter. That's it. Oh. Finished. Okay. And you see, procedure is over. ನೋಡಿ ಫ್ರೆಂಡ್ಸ್, ಇಷ್ಟು ಈಸಿ ಆಗಿದೆ ಅಲ್ವಾ. ಅದು ಸ್ವಲ್ಪನೂ ರಕ್ತ ಬಂದಿಲ್ಲ, ಒಂದು ಗಾಯ ಆಗಲಿಲ್ಲ ಅಥವಾ ಕಟ್ ಮಾಡಿಲ್ಲ, ಎಂಥದೂ ಇಲ್ಲ. ಜಸ್ಟ್ ಒಂದು ಚಿಕ್ಕ ಏನೋ ಗಾಯ ಆದಷ್ಟಾಗಿದೆ ಅಷ್ಟೇ. ವಂಡರ್ಫುಲ್ ಸರ್. The procedure is over within 15 minutes, right? Yeah. ತುಂಬಾನೇ ಈಸಿ ಆಗಾಯ್ತು. 15 ನಿಮಿಷನೂ ಆಗಿಲ್ಲ. Patient is conscious and she is comfortable. There is no pain, nothing. There is no pain. We are just giving it local injection. Okay. We are finishing off. There is not much bleeding is not there, and she can walk. She can walk now. She can walk, and if she is ready, if she is an insurance patient, she did last month we did her left lower limb, left leg. This month we are doing right leg, and because of insurance she can go tomorrow only, but otherwise patients can go the same day. Same day, not same day, within 2 hours, Within 2 hours. they can walk out. ತುಂಬ ಈಸಿ ಆಗಿದೆ ಅಲ್ವಾ. ಭಯ ಅನ್ನೋದೇ ಇಲ್ಲ. ಆಲ್ರೆಡಿ ಅವರು ಒಂದು ಲೆಗಿಗೆ ಮಾಡಿಸ್ಕೊಂಡಿದ್ದಾರಂತೆ ಹೋದ ತಿಂಗಳು. ಈ ತಿಂಗಳು ಇನ್ನೊಂದು ಕಾಲಿಗೆ ಮಾಡಿಸ್ಕೊಂಡಿದ್ದಾರೆ. ಸೊ ಅವ್ರದ್ದು ಇನ್ಸೂರೆನ್ಸ್ ಇರೋದ್ರಿಂದ ನಾಳೆ ಹೋಗ್ತಾರಂತೆ. ಸೊ ಅವಾಗೇ ಮುಗೀತು ಅಂದರೆ ತಕ್ಷಣವೇ ವಿತಿನ್ 2 ಅವರ್ಸಲ್ಲೇ ಹೋಗಿಬಿಡ್ಬೋದು ನಾವು. The message is nothing to worry about varicose vein. So treatments are so good, you don't have to worry, and within 2 hours you can finish everything and go. ಬೇಗನೆ ಆಗ್ಬಿಡತ್ತೆ ಅಂತ ಹೇಳ್ತಾ ಇದ್ದಾರೆ. ತುಂಬಾ ಜನರು ಏನು ಅನ್ಕೊಳ್ತಾರೆ ಅಂದ್ರೆ ಟೈಮ್ ತುಂಬಾ ತಗೊಳುತ್ತೆ, ತುಂಬಾ ಪೇನ್ಫುಲ್ ಆಗಿರುತ್ತೆ ಅಂತ ಹೇಳಿ ಥಿಂಕ್ ಮಾಡ್ತಾರೆ. ಅದರಿಂದ ವೆಯ್ಟ್ ಮಾಡ್ತಾ ಇರ್ತಾರೆ, ಇನ್ನು ನೆಕ್ಸ್ಟ್ ಟೈಮ್ ನೋಡೋಣ ಅಂತ. ಬಟ್ ಈ ಪ್ರೊಸೀಜರ್ ನೋಡಿದ್ರೆ ತುಂಬಾ ಈಸಿ ಇದೆ, ಪೇನ್ಫುಲ್ ಇಲ್ಲ, ಎಂಥದ್ದು ಇಲ್ಲ, ಆರಾಮಾಗಿ ಮುಗಿಸ್ಕೊಂಡು ಹೋಗ್ಬೋದು. ಸೊ ಹಾಗಾಗಿ ಹೆದರೋ ಅವಶ್ಯಕತೆ ಇಲ್ಲ. ಇದು ನೋಡಿದ್ಮೇಲೆ ನನಗೂ ಕೂಡ ಒಂದು ನಂಬಿಕೆ ಬಂತು, ಆರಾಮ್ಸೆ ಮಾಡಿಸ್ಕೊಂಡು ಹೋಗ್ಬೋದು ಅಂತ. ಸೊ ರಿಯಲಿ ವಂಡರ್ಫುಲ್ ಸರ್. ಥ್ಯಾಂಕ್ ಯು ಸೋ ಮಚ್ ಫಾರ್ ದಿಸ್ ಇನ್ಫಾರ್ಮೇಷನ್. ಸೊ ಫ್ರೆಂಡ್ಸ್, ನೋಡಿದ್ರಲ್ವಾ. ಸೊ ನನಗೆ ಫುಲ್ ಟೆನ್ಷನ್ ಆಗಿಬಿಟ್ಟಿತ್ತು ಹೆಂಗಿರುತ್ತೋ ಏನು ಅಂತ. ಬಟ್ ಅಷ್ಟು ಬೇಗ ಮುಗಿಯುತ್ತೆ ಅಂತ ಅಂದ್ಕೊಂಡಿರಲಿಲ್ಲ. ಸೊ ಒಳ್ಳೆ ಫೆಸಿಲಿಟೀಸ್ ಇಲ್ಲಿದೆ, ಒಳ್ಳೆ ಡಾಕ್ಟರ್ಸ್ ಇಲ್ಲಿದ್ದಾರೆ. ಸೊ ನಿಜವಾಗ್ಲೂ ತಾಶಿನ್ ಸರ್ ಅವರು ನನಗೆ ನಿಜವಾಗ್ಲೂ ಒಳ್ಳೆ ಡೀಟೇಲಾಗಿ ಇನ್ಫಾರ್ಮೇಷನ್ ಕೊಟ್ಟರು. ತಿಳ್ಕೊಂಡು ತುಂಬಾ ಒಳ್ಳೇದಾಯಿತು ಅಂದ್ಕೊಳ್ತೀನಿ. ಆ್ಯಂಡ್ ನಿಮಗೂ ಕೂಡ ಈ ವಿಡಿಯೋ ತುಂಬ ಹೆಲ್ಪ್ಫುಲ್ ಆಗಿದೆ ಅಂದ್ಕೊಳ್ತಾ ಇದ್ದೀನಿ. ತುಂಬ ಜನರು ಸಫರ್ ಆಗ್ತಾ ಇರ್ತಾರೆ, ಬಟ್ ಯಾರ ಹತ್ರನೂ ಹೇಳ್ಕೊಳಕ್ಕಾಗ್ತಾ ಇರೋದಿಲ್ಲ, ವರ್ಷಾನುಗಟ್ಟಲೆ ಬಾಧೆ ಪಡ್ತಾ ಇರ್ತಾರೆ. ಸೊ ಅಂಥದ್ರ ಬದಲಾಗಿ ಒಂದ್ಸಲ ನೀವು ವಿಸಿಟ್ ಮಾಡಿದ್ರೆ ಅವರು ನಿಮಗೆ ಯಾವ ಥರ ಟ್ರೀಟ್ಮೆಂಟ್ ಮಾಡ್ತಾರೆ, ಏನು ಪ್ರೊಸೀಜರೆಲ್ಲ ಏನಿರುತ್ತೆ ಅನ್ನೋದು ಸೊ ನಿಮಗೆ ಡಾಕ್ಟರ್ ನೀಟಾಗಿ ಎಕ್ಸ್ಪ್ಲೈನ್ ಮಾಡ್ತಾರೆ, ಹೇಳ್ತಾರೆ. ಸೊ ಅವರ ಹಾಸ್ಪಿಟಲ್ ಡೀಟೇಲ್ಸ್ ಆಗಿರ್ಬೋದು, ಲೊಕೇಶನ್ನು, ನಂಬರು ಎಲ್ಲವುದು ನಾನು ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಸೊ ನೀವು ಕೂಡ ಒಂದ್ಸಲ ವಿಸಿಟ್ ಮಾಡಬೇಕು ಅಂದ್ಕೊಂಡ್ರೆ ಆ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿಬಿಟ್ಟು ನೀವೇನಾದರೂ ಡೌಟ್ಸ್ ಇದ್ದರೆ ಕೇಳಿಬಿಟ್ಟು ಬರ್ಬೋದು. ಸೊ ಇವತ್ತಿನ ವಿಡಿಯೋ ಇಷ್ಟೇ ಫ್ರೆಂಡ್ಸ್. ತಮ್ಮೆಲ್ಲರಿಗೂ ಈ ವಿಡಿಯೋ ತುಂಬ ಹೆಲ್ಪ್ಫುಲ್ ಆಗಿದೆ ಅಂದ್ಕೊಳ್ತಾ ಇದ್ದೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಆದಷ್ಟು ಈ ವಿಡಿಯೋನ ಎಲ್ರಿಗೂ ಶೇರ್ ಮಾಡಿ. ನಾಳೆ ಇನ್ನೊಂದು ಹೊಸ ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.